ಒಂದು ಸ್ಥಳದಲ್ಲಿ ಆತನು ಇರಬೇಕಾಗ್ತದೆ, ನಿಲ್ಲಬೇಕಾಗ್ತದೆ. ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ಆಗಲ್ಲ. ಒಂದು ಕಲ್ಲನ್ನ ತೆಗೆದುಕೊಂಡು ತನಗೆ ತಲೆದಿಂಬಾಗಿಟ್ಟುಕೊಂಡು ಆತನು ಆ ಸ್ಥಳದಲ್ಲಿ ಮಲಗಿಕೊಳ್ತಾನೆ. ಮಲಗಿಕೊಳ್ಳುವಾಗ ಆತನು ಒಂದು ದರ್ಶನವನ್ನ ನೋಡ್ತಾನೆ. ಈಗ ನಾವು 35ನೇ ಅಧ್ಯಾಯ 1ನೇ ವಚನ ನಾವು ಏನ್ ನೋಡಿದ್ವಿ, ನಿನಗೆ ಅವತ್ತು ದರ್ಶನ ಆಯ್ತಲ್ಲ, ದರ್ಶನ ಕೊಟ್ಟಲು ಎಂಬುದಾಗಿ ಹೇಳುವ ಒಂದು ದರ್ಶನ ಆತನಿಗೆ ಇಲ್ಲಿ ಆಗ್ತಾ ಇದೆ. ಈ ಒಂದು ಸ್ಥಳದಲ್ಲಿ ಏನು ದರ್ಶನ ಅಂದ್ರೆ, ಪರಲೋಕಕ್ಕೆ ಮತ್ತು ಭೂಮಿಗೆ ಒಂದು ಏಣಿ ಹಾಕಲ್ಪಟ್ಟಿದೆ. ದೇವದೂತರು ಏನ್ ಮಾಡ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಮತ್ತು ಒಬ್ಬಾತನು ಈತನೊಟ್ಟಿಗೆ ಮಾತನಾಡ್ತಿದ್ದಾನೆ, ಯಾಕೋಬನೊಟ್ಟಿಗೆ. ಯಾಕೋಬನೇ, ನಾನು ನಿನ್ನ ತಂದೆಗಳ ದೇವರು. ಅಬ್ರಾಹ್ಮನಿಗೆ ನಾನು ದೇವರಾಗಿದ್ದೆನು, ಇಸಾಕನಿಗೆ ದೇವರಾಗಿದ್ದೆನು. ನಾನು ಅವರಿಗೆ ಮಾಡಿದ ವಾಗ್ದಾನಗಳನ್ನ ನಾನು ನಿನ್ನ ಮೂಲಕವಾಗಿ ನಾನೇನ್ ಮಾಡ್ತೇನೆ, ನೆರವೇರಿಸ್ತೇನೆ. ಈ ರಾತ್ರಿ ವೇಳೆಯಲ್ಲಿ ನೀನು ಮಲಗಿರುವ ಸ್ಥಳವನ್ನ ನಾನು ನಿನಗೆ ಸ್ವಂತವಾಗಿ ನಾನು ಕೊಡ್ತೇನೆ, ನಿನಗೆ ದೇಶವನ್ನಾಗಿ ನಾನು ಕೊಡ್ತೇನೆ. ತನ್ನ ಮೊದಲ ಪ್ರಯಾಣ, ಆತನ ಎಂದಿಗೂ ನೋಡದ ಸ್ಥಳ, ಆತನು ರಾತ್ರಿ ಯಾವ ಸ್ಥಳಕ್ಕೆ ಬಂದಿದ್ದಾನೆ ಎಂಬುದಾಗಿ ಆತನಿಗೆ ಗೊತ್ತಿಲ್ಲ. ಒಂದು ಖಾಲಿ ಸ್ಥಳದಲ್ಲಿ ಆತನ ಏನ್ ಮಾಡಿದ್ದಾನೆ, ಒಂದು ಕಲ್ಲನ್ನ ದಿಂಬಾಗಿಟ್ಕೊಂಡು ಮಲಗಿದ್ದಾನೆ. ತನ್ನ ದರ್ಶನದಲ್ಲಿ ಮಾತನಾಡ್ತಿದ್ದಾರೆ, ಏನ್ ಮಾಡ್ತೇನೆ ನಾನು ನಿನ್ನನ್ನ, ನಿಮ್ಮ ತಂದೆಗಳಿಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ನಾನು ನಿನ್ನ ಮಾಡ್ತೇನೆ, ಅದನ್ನ ನೆರವೇರಿಸಿಕೊಡ್ತೇನೆ. ನಿನ್ನ ಜನಾಂಗವನ್ನ ನಾನೇನ್ ಮಾಡ್ತೇನೆ, ಸಮುದ್ರದ ಉಸುಬಿನಷ್ಟು ಧೂಳಿನ ಹಾಗೆ ನಾನೇನ್ ಮಾಡ್ತೇನೆ, ಅಸಂಖ್ಯವಾಗಿ ನಿನ್ನ ಜನಾಂಗವನ್ನ ನಾನು ಮಾಡ್ತೇನೆ.